ಜೀವನ ಸ್ಥಿರವಿಲ್ಲ, ಜೀವನ ಸ್ಥಿರವಿಲ್ಲ, ಜೀವನ ಸ್ಥಿರವಿಲ್ಲ, ಜೀವನ ಸ್ಥಿರವಿಲ್ಲ. ವಿಧಿ ಬರಹದ ಈ ಘೋರ ಜೀವನ ಸ್ಥಿರವಿಲ್ಲ. ನನ್ನನೆ ನಂಬಿ ಬಂದೆ ನಾನಿನ್ನ ನಂಬಲಾದೆ, ತಂದೆ ತಾಯಿಯ ತೊರೆದೆ ಅತ್ತೆ ಮಾವರಾಜರಿದೆ. ನನ್ನನೆ ನಂಬಿ ಬಂದೆ ನಾನಿನ್ನ ನಂಬಲಾದೆ, ತಂದೆ ತಾಯಿಯ ಮರೆದೆ ಅತ್ತೆ ಮಾವರಾಜರಿದೆ. ಎಲ್ಲರ ಜೊತೆಗೆ ನೀ ಓಡಾಡಿದ್ದೆ, ನೀನು ಕೊನೆಯಾದೆ, ಓ ನಾ ಒಂಟಿ ಮರವಾದೆ. ಜೀವನ ಸ್ಥಿರವಿಲ್ಲ, ಜೀವನ ಸ್ಥಿರವಿಲ್ಲ, ವಿಧಿ ಬರಹದ ಈ ಘೋರ ಜೀವನ ಸ್ಥಿರವಿಲ್ಲ. ಕೋಪ ಎಂಬುದು ಪಾಪಿ ನಾನದಲು ತಿಳಿಯಲಾದೆ, ಹಿಡಿದ ಚೆಲವ ಬಿಡದೆ ಅದರಿಂದ ಮೋಸ ಹೋದೆ. ಅಯ್ಯೋ ಮಡದಿ, ಕೋಪ ಎಂಬುದು ಪಾಪಿ ನಾ ಅದನ್ನು ತಿಳಿಯಲಾದೆ, ಹಿಡಿದ ಚೆಲವ ಬಿಡದೆ ಅದರಿಂದ ಮೋಸ ಹೋದೆ. ನೀ ಜೊತೆಗಿದ್ದೆ ನಾವೊಬ್ಬನಾದೆ, ನಾವಂಟಿ ಮರವಾದೆ, ಅಯ್ಯೋ ನಾವಂಟಿ ಮರವಾದೆ. ಜೀವನ ಸ್ಥಿರವಿಲ್ಲ, ಜೀವನ ಸ್ಥಿರವಿಲ್ಲ, ಜೀವನ ಸ್ಥಿರವಿಲ್ಲ, ಮಾನವ ಜೀವನ ಸ್ಥಿರವಿಲ್ಲ. ವಿಧಿ ಬರಹದ ಈ ಘೋರ ಜೀವನ ಸ್ಥಿರವಿಲ್ಲ. ಜೀವನ ಸ್ಥಿರವಿಲ್ಲ, ಜೀವನ ಸ್ಥಿರವಿಲ್ಲ. ಪ್ರತಾಪು ಫುಲ್ ಉಜ್ಜುತ್ತಾ ಇದೆಯಲ್ಲ ಟವರಲ್ಲಿ ಎರಡೂ ಕೈನ ಫುಲ್ ಭಯಕ್ಕೆ. ಜೀವನ ಸ್ಥಿರವಿಲ್ಲ. ಓಕೆ, ನಿನ್ನ ಗಾಯನ ಸ್ಥಿರವಾಗಿತ್ತ ಇವತ್ತು ಅಂತ ಕೇಳೋಣ. ಅರ್ಚನಾ ಮ್ಯಾಮ್, ನಮ್ಮ ಐಶುಗೆ ಒಂದು ಚಪ್ಪಾಳೆ ಬರಬೇಕಲ್ವಾ? ಎಷ್ಟು ಚಂದದ ಮಾತು, ಚಂದದ ಹುಡುಗಿ, ನಗು ಚೆನ್ನ, ನನ್ನ ಹುಡುಗಿ ಎಂತ ಚಂದ ಅಲ್ವಾ? ಆ್ಯಕ್ಚುಲಿ ಆ್ಯಂಕರ್ ಅಂತ ಏನಕ್ಕೆ ಕರೆಯೋದು? ಬೋಟ್ಗೆ ಶಿಪ್ಗೆಲ್ಲ ಆ್ಯಂಕರ್ ಏನಕ್ಕೆ ಇರುತ್ತೆ ಹೇಳಿ? ಹಿಡಿದು ನಿಲ್ಸೋಕ್ಕೆ. ಸೊ ಕಾರ್ಯಕ್ರಮನ ಹಿಡಿದು ನಿಲ್ಲಿಸೋದೇ ಆ್ಯಂಕರ್ ಕೆಲಸ. ಬಟ್ ಅದು ಯೂಶ್ವಲಿ ಮೋಸ್ಟ್ ಥ್ಯಾಂಕ್ಲೆಸ್ ಜಾಬ್ ಅದು. ಅವರು ಥ್ರೂ ಔಟ್ ಫಸ್ಟಿಂದ ಕೊನೆವರೆಗೂ ಇರ್ತಾರೆ, ಎಲ್ಲರಿಗೂ ಹುರಿದುಂಬಿಸ್ತಾರೆ, ಎಲ್ಲರೂ ಮಾತಾಡ್ತಾರೆ. ಆದರೆ ಬಹಳಷ್ಟು ಕಡೆ ಅವ್ರನ್ನ ನೆನೆಸ್ಕೊಳ್ಳೋದು ಕಮ್ಮಿ, ಅವ್ರಿಗೆ ಥ್ಯಾಂಕ್ ಯು ಹೇಳೋದನ್ನು ಮರ್ತು ಬಿಡ್ತೀವಿ. ನಾನು ಈ ವೇದಿಕೆಯ ಮುಖಾಂತರ ನಮ್ಮ ಮುದ್ದು ಹುಡುಗಿಗೆ ಥ್ಯಾಂಕ್ ಯು ಹೇಳ್ತೀನಿ. ಅದ್ಭುತವಾಗಿ ನಿನ್ನ ಕೆಲಸ ನಡೆಸ್ಕೊಂಬರ್ತಾ ಇದ್ದೀಯಮ್ಮ. ನಿನಗೆ ದೇವ್ರು ಹೆಚ್ಚು ಶಕ್ತಿ ಕೊಡಲಿ. ಥ್ಯಾಂಕ್ ಯು ಮ್ಯಾಮ್. ಪ್ರತಾಪ, ಜಾಣ ಹುಡುಗ ಆಗಿದೆಯಾ ನೀನು. ಕರೆಕ್ಟಾಗಿ ಶ್ರುತಿ ಕೇಳಿಕೊಂಡು ಕರೆಕ್ಟಾಗಿ ಶುರು ಮಾಡ್ತಾನೆ, ಎಲ್ಲೂ ಶಾರ್ಪ್ ಹಾಡ್ತಾ ಇಲ್ಲ. ಭಾರಿ ಜಾಣ ಹುಡುಗ. ವೆರಿ ಗುಡ್, ಚೆನ್ನಾಗಿ ಹಾಡ್ದು. ಕೆಲವೊಂದು ಕಡೆ ಅಸ್ಥಿರ ಆಯಿತು. ನೀನು ಸಂಗತಿಗಳು ಮಾಡುವಾಗ ಎಷ್ಟು ರೇಂಜಲ್ಲಿ ಹಾಡ್ತಾ ಇದ್ದೀಯಪ್ಪ ಇವತ್ತು ನೀನು.
ಅನಾಯಾಸವಾಗಿ ಹಾಡ್ದು. ಗುಡ್. ಇನ್ನು ಚಾಲೆಂಜಿಂಗ್ ಹಾಡುಗಳನ್ನು ತಗೊಂಡು ಪ್ರಸ್ತುತಪಡಿಸು, ಆಯಿತಾ? ಒಂದೊಂದೇ ಮೆಟ್ಲು ಹತ್ತಾ ಇದೆಯಾ, ಹೀಗೆ ಸ್ಥಿರವಾಗಿ ಮುಂದುವರ್ಕೊಂಡು ಹೋಗು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಸೇಮ್ ಗರ್ಲ್ಸ್. ಪ್ರತಾಪ್, ಇದು ಯಾರು ಸ್ಥಿರವಿಲ್ಲ, ಯಾರಿಗೆ ಹೇಳ್ತಾರೆ ಅನ್ನೋದು ನನಗೆ ಒಟ್ಟಾರೆ ಕನ್ಫ್ಯೂಷನ್ ಇತ್ತು. ಅಂದರೆ ಇವಾಗ ನಾನು ಆಡಿದ್ದು ಅಂದರೆ ಮಡದಿನ ಶಂಕಮ್ಮ ಸಾಲು ಅಂತ ಬರುತ್ತೆ ಮಾದೇಶ್ವರ ಕಥೆಯಲ್ಲಿ. ಆವಾಗ ಶಂಕಮ್ಮನ್ನ ಅವ್ನ ಗಂಡ ಅವನೇ ಕೊಂದಾಕಿರ್ತಾನೆ ಸರ್, ಆವಾಗ ಇರುವಂಥ ಸಾಲಿದು. ಸೊ ಅವನೇ ಪಶ್ಚಾತ್ತಾಪ ಪಟ್ಕೊಂಡು ಆಡ್ತಾ ಆಡ್ತಾ ಇರೋ ಅಂದರೆ ನಾನು ಗೊತ್ತಿಲ್ಲೇ ಕೊಂದಾಕ್ಬಿಟ್ಟೆ ನಿನ್ನ ಅನ್ನೋ ಥರದ್ದು. ನೀನು ಹೇಳಿದ ಮೇಲೆ ಗೊತ್ತಾಯಿತು. ಒಟ್ಟಿನಲ್ಲಿ ಒಳ್ಳೆ ತತ್ವಗೀತೆ ಅಂತಲೇ ನಾವು ತಿಳ್ಕೊಳ್ತೀವಿ, ಯಾಕಂದರೆ ಒಳ್ಳೆ ಸಂದೇಶ ಇದೆ ಈ ಹಾಡಲ್ಲಿ. ಮೇಡಮ್ ಹೇಳ್ದಂಗೆ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ ನಿನಗೆ. ಇನ್ನೂ ಹೆಚ್ಚಿಗೆ ಅಭ್ಯಾಸ ಮಾಡಿಕೊಂಡು ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಒಳ್ಳೆ ರೀತಿ ಪರ್ಫಾರ್ಮೆನ್ಸ್ ಮಾಡಪ್ಪ. ಹಾಂ, ಓಕೆ ಸರ್. ಓಕೆ ಮ್ಯಾಮ್, ಅವ್ನು ಆ್ಯಕ್ಚುಲಿ ಇವ್ನು ಹೇಳ್ತಾ ಇದ್ದ ನನಗಲ್ಲಿ ನಾನು ಅಕ್ಕನ ಮಗಳನ್ನೆಲ್ಲ ಕೇಳಿದೆ ಹಾಡಿನ ಮೂಲಕ, ಇವಾಗ ಅವಳನ್ನ ಸಾಯಿಸೇ ಬಿಟ್ಟಿದ್ದೀನಿ ಅಂದರೆ ಇದರಲ್ಲಿ ಮಡದಿ ಸಾಯಿಸೋದು ಅಂತ ಇದೆಯಲ್ಲ, ಅಲ್ಲಿ ಬಂದು ಅದನ್ನು ಹೇಳ್ತಾ ಇದ್ದಾರೆ ಮ್ಯಾಮ್. ಅಕ್ಕ, ನಾನಿವಾಗ ನೋಡಿ ನಾನು ಇದರಲ್ಲಿ ಮಡದಿ ತೀರೋಗಿದ್ದಾಳೆ, ನಾನು ಫಸ್ಟ್ ಹಿಂದಿನ ಸಂಚಿಕೆಯಲ್ಲೆಲ್ಲ ನಾನು ಅಕ್ಕನ ಮಗಳು ಬೇಕು, ನಾನು ಮದುವೆ ಆಗಬೇಕು ಹಾಗೆಲ್ಲ ಕೇಳಿದೆ, ಇವಾಗ ಸಾಯಿಸೇ ಬಿಟ್ಟಿದ್ದೀನಿ ಹಂಗೆ ಹೇಳ್ತಾ ಇದ್ದಾರೆ. ಹಿಂಗೆ ಹಾಡಿನ ಪ್ರಕಾರ ಎಲ್ಲ ನಡ್ಕೊಂಡ್ಬಿಟ್ಟಿ ಆಮೇಲೆ, ಆಯಿತಾ? ಆಮೇಲೆ ಒಂದು ಕೇಳ್ಬೇಕು ನಿಂಗೆ, ಹೀಗೋರ ಅಂದರೆ ಏನು? ಹೀಗೋರ ಅಂದ್ರೆ ಏನು? ಈ ಘೋರ, ಈ ಘೋರ ಹೇಳು ನೋಡೋಣ. ಈ ಘೋರ. ಘೋರ ಅಲ್ಲ, ಘೋರ. ಘೋರ ಹೊಟ್ಟೆ ಸೀಳ್ಬೇಕು. ಘೋರ ನಿನ್ನ ಹೊಟ್ಟೆ ಅಲ್ಲ, ಅಕ್ಷರ ಹೊಟ್ಟೆ, ಆಯ್ತಾ? ಆಮೇಲೆ ಹೀ ಅಲ್ಲ, ಈ ಘೋರ. ಈ ಘೋರ, ಈ ಘೋರ, ಆಯ್ತಾ? ಇದೆಲ್ಲ ಪ್ರಾಕ್ಟೀಸ್ ಅಭ್ಯಾಸ ಮಾಡ್ಕೊ. ಇನ್ನೂ ಎಲ್ಲ ಇದಾವೆ, ಹೇಳ್ತಾರೆ. ಇದು ನಾನು ಹೇಳಿದ್ನಲ್ಲ, ನಿನ್ನ ಕಥೆ ಹೇಳಿದೆಲ್ಲ, ಕಥೆಗಳನ್ನು ಆಧಾರವಾಗಿ ಇಟ್ಕೊಂಡು ಹಾಡುಗಳನ್ನು ಬರೆದಿರೋದು ಇದು. ನಾಗೇಂದ್ರ ಅವರ ರಚನೆ. ಈ ಥರದ್ದು ಕಥನ ಗೀತೆಗಳನ್ನು ತುಂಬ ಬರೆದಿರ್ತಾರೆ. ಆದರೆ ಸಾಹಿತ್ಯ ಎಷ್ಟು ಚೆನ್ನಾಗಿದೆ ಅಂತಂದರೆ, ಕೋಪದ ಕೈಲಿ ಬುದ್ಧಿ ಕೊಡಬೇಡ ಅಂತ. ಕೋಪಕ್ಕೆ ತುತ್ತು ಮಾಡಿಕೊಂಡು ಮೂಗೇನ ಕೊಯ್ಕೊಂಡ್ರೆ ವಾಪಸ್ ಬರೋಲ್ಲಲ್ಲ. ಹಾಗಾಗಿ ಹೆಂಡ್ತಿನ ಒಡೆದು ಅಥವಾ ಬೈದು ಕಳಿಸಿ ಆದಮೇಲೆ ಹೋದ್ಮೇಲೆ ಬರೋದಿಲ್ಲ. ಪಾಪಕ್ಕೆ ಪಶ್ಚಾತ್ತಾಪ ಪಡ್ಕೊಳ್ಳೋದು. ಹೋದ್ಮೇಲೆ ಏನು ಪಶ್ಚಾತ್ತಾಪ ಪಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಅದರಿಂದ ಕೋಪದ ಕೈಲಿ ಬುದ್ಧಿ ಕೊಡಬೇಡಿ ಅಂತ ನೀತಿ ಹೇಳುವಂಥ ಒಂದು ಸಂದರ್ಭದ ಹಾಡು. ಮೇಡಮ್ ಚೆನ್ನಾಗಿ ಹೇಳಿದ್ರು, ಅಕಾರ ಹಕಾರ ಇವುಗಳನ್ನ ಅಭ್ಯಾಸ ಮಾಡಲೇಬೇಕು ಅಲ್ವಾ? ಹಾಂ ಸರ್. ಹಾಂ, ಚೆನ್ನಾಗಿತ್ತು ಹಾಡು. ಎತ್ತಾಕೊಂಡು ನಾನು ಹೊಡಿತಾಳಲ್ಲ ಅಂತ ಹೇಳಿ ನೀನು ಎತ್ತಾಕೊಂಡು ಹೊಡೆದು ಸಾಯಿ ಹಾಕ್ಬಿಟ್ರೆ ಹೆಂಗೋ ಮರಿ ಅಲ್ವಾ? ಹೌದು ತಾನೆ? ಇಲ್ಲ ಸರ್, ಹೊಡೆಯಲ್ಲ ಸರ್. ಹೊಡೆಯಲ್ವಾ? ಇಲ್ಲ ಸರ್. ಹಾಂ, ನಾನೊಂದು ಮಾತು ಹೇಳ್ತೀನಿ ಗೊತ್ತಾ, ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು. ಹಾಂ ಸರ್. ಅಲ್ವಾ? ಅಲ್ಲಿ ಪ್ರತಾಪ ತೋರಿಸ್ಬಾರ್ದು. ಅದೇನೋ ಐಶು ಮೇಡಮ್ ಆಪು ಅಂತಿದ್ರಲ್ಲ, ಆಪು ಅಂತ ನೀನ್ ಮಾಡಂಗಿಲ್ಲ ಅಂತ ಆಫ್ ಅಲ್ಲಿಗೆ. ಓಕೆ, ಒಳ್ಳೇದಾಗ್ಲಿ ಚೆನ್ನಾಗಿ